ಫೋರ್ತ್ ಸ್ಟ್ಯಾಂಡರ್ಡ್ ಪಾಠ 2 ಜೀಮದಯೆ. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ರಂಗ ಮತ್ತು ಸಾದಿಕ್ ಇಬ್ಬರು ಜೀವದ ಗೆಳೆಯರು. ರಂಗ ಮತ್ತು ಸಾದಿಕ್ ಇಬ್ಬರು ಜೀವದ ಗೆಳೆಯರು. ಅಜ್ಜಿ ಒಣಕಟ್ಟಿಗೆಗಳನ್ನು ಆರಿಸುತ್ತಿದ್ದರು. ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು. ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ. ಇವು ಬಿಟ್ಟ ಸ್ಥಳ. ಮೊದಲನೇ ಬಿಟ್ಟ ಸ್ಥಳ ಜೀವದ ಗೆಳೆಯರು. ಎರಡನೇ ಬಿಟ್ಟ ಸ್ಥಳ ಅಜ್ಜಿ ಒಣಕಟ್ಟಿಗೆಗಳನ್ನು ಆರಿಸುತ್ತಿದ್ದರು. ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು. ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ. ಇನ್ನು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ತಲೆ ಕೆಟ್ಟಿದೆಯೇನೋ ನಿಂಗೆ? ಯಾರು ಹೇಳಿದರು? ರಂಗ. ಯಾರಿಗೆ ಹೇಳಿದರು? ಸಾದಿಕಗೆ. ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ. ಯಾರು ಹೇಳಿದರು? ವೈದ್ಯರು. ಯಾರಿಗೆ ಹೇಳಿದರು? ರಂಗನಿಗೆ. ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ. ಯಾರು ಹೇಳಿದರು? ಸಾದಿಕ್. ಯಾರಿಗೆ ಹೇಳಿದರು? ರಂಗ. ರಂಗ ಮತ್ತು ಸಾದಿಕ್ ಪ್ರತಿದಿನ ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು? ರಂಗ ಮತ್ತು ಸಾದಿಕ್ ಪ್ರತಿದಿನ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುತ್ತಿದ್ದರು. ರಂಗ ಮತ್ತು ಸಾದಿಕ್ ಪ್ರತಿದಿನ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುತ್ತಿದ್ದರು. ನೇರಳ ಮರವನ್ನು ಹತ್ತಿದವರು ಯಾರು? ರಂಗ ನೇರಳ ಮರವನ್ನು ಹತ್ತಿದನು. ಅಜ್ಜಿ ಕೂಗಿಕೊಂಡಿದ್ದು ಯಾಕೆ? ಹಾವು ಕಚ್ಚಿದ್ದರಿಂದ ಅಜ್ಜಿ ಕೂಗಿಕೊಂಡಳು. ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು? ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ ಎಂದು ಹೇಳಿದರು. ರಂಗ ಯಾರನ್ನು ಸಮಾಧಾನ ಪಡಿಸಿದನು? ರಂಗ ಸಾದಿಕನನ್ನು ಸಮಾಧಾನ ಪಡಿಸಿದನು. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಏನೆಂದನು? ಸಾದಿಕ್ ಪೊದೆಯಲ್ಲಿ ಹರಿದಾಡುತ್ತಿದ್ದ ಹಾವನ್ನು ಕಂಡು ರಂಗ, ಬಾರೋ ಇಲ್ಲಿ, ಹಾವು ಸಿಕ್ಕಿದೆ, ಸಾಯಿಸೋಣ ಎಂದನು. ಸಾದಿಕ್ ಪೊದೆಯಲ್ಲಿ ಹರಿದಾಡುತ್ತಿದ್ದ ಹಾವನ್ನು ಕಂಡು ರಂಗ, ಬಾರೋ ಇಲ್ಲಿ, ಹಾವು ಸಿಕ್ಕಿದೆ, ಸಾಯಿಸೋಣ ಎಂದನು. ಕೋಪಗೊಂಡಿದ್ದ ಸಾದಿಕನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು? ರಂಗ ಅವನನ್ನು ಸಮಾಧಾನ ಪಡಿಸುತ್ತಾ, ನೋಡೋ ಸಾದಿಕ್, ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು. ಹಾಗಾಗಿ ನಿನಗೆ ಬೈದೆ. ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದು ರಂಗ ಸಾದಿಕನನ್ನು ಸಮಾಧಾನ ಪಡಿಸಿದ. ಕೋಪಗೊಂಡಿದ್ದ ಸಾದಿಕನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು? ರಂಗ ಅವನನ್ನು ಸಮಾಧಾನ ಪಡಿಸುತ್ತಾ, ನೋಡೋ ಸಾದಿಕ್, ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು. ಹಾಗಾಗಿ ನಿನಗೆ ಬೈದೆ. ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದು ರಂಗ ಸಾದಿಕನನ್ನು ಸಮಾಧಾನ ಪಡಿಸಿದ. ನೀವು ಮಾಡಿದ ಸಹಾಯದ ಬಗ್ಗೆ ಬರೆಯಿರಿ. ನಾನು ನಮ್ಮ ಅಮ್ಮನಿಗೆ ಪ್ರತಿದಿನ ಅಡುಗೆ ಮಾಡಲು ಸಹಾಯ ಮಾಡುತ್ತೇನೆ. ನಾನು ನಮ್ಮ ಅಮ್ಮನಿಗೆ ಪ್ರತಿದಿನ ಅಡುಗೆ ಮಾಡಲು ಸಹಾಯ ಮಾಡುತ್ತೇನೆ. ಸ್ವಂತ ವಾಕ್ಯ ರಚಿಸಿ. ಜೋಪಾನ. ಪಕ್ಷಿಗಳು ತಮ್ಮ ಮರಿಗಳನ್ನು ಜೋಪಾನ ಮಾಡುತ್ತವೆ. ಪಕ್ಷಿಗಳು ತಮ್ಮ ಮರಿಗಳನ್ನು ಜೋಪಾನ ಮಾಡುತ್ತವೆ. ಸಮಾಧಾನ. ನಾವು ಯಾವಾಗಲೂ ಸಮಾಧಾನವಾಗಿರಬೇಕು. ತಪ್ಪು. ನಾವು ತಪ್ಪು ಮಾಡಬಾರದು. ಇವು ಸ್ವಂತ ವಾಕ್ಯಗಳು. ಇನ್ನು ಅರ್ಥಕೋಶದ ಸಹಾಯದಿಂದ ಈ ಪದಗಳ ಅರ್ಥ ಹುಡುಕಿ ಬರೆಯಿರಿ. ಖುಷಿ, ಸಂತೋಷ, ಹಿಗ್ಗು. ಪೊದೆ, ಪೊದರು. ಗದರು, ಅಬ್ಬರಿಸು, ಬೈಯು, ಕಠಿಣವಾಗಿ ನುಡಿ. ಈ ಪದಗಳನ್ನು ಹೇಳುತ್ತಾ ನಕಲು ಮಾಡಿ. ಅಯ್ಯೋ ಪಾಪ, ಪ್ರಾಣ ಉಳಿಸು, ತಪ್ಪಿನ ಅರಿವು. ನೀವು ನೋಡಿದ ಅಕ್ಷರಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ಇಲ್ಲಿ ಬರೆಯಿರಿ. ಹೂವು, ಹಣ್ಣು, ಹುತ್ತ. ಅಂದ್ರೆ ಇಲ್ಲಿ ಇರುವಂತಹ ಒಂದು ಪಿಕ್ಚರ್. ಇಲ್ಲಿ ನಾವು ಅನ್ನೋ ಅಕ್ಷರಕ್ಕೆ ಸಂಬಂಧಪಟ್ಟಂತ ಒಂದು ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅವನು ಐಡೆಂಟಿಫೈ ಮಾಡಿ ಇಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ನೋಡಿರುವಂತಹ ಹೂವು ಮತ್ತು ಹಣ್ಣುಗಳು, ಆಮೇಲೆ ಹುತ್ತ, ಹಾವಿನ ಹುತ್ತ ಕಾಣ್ತಾ ಇದೆ ನಮಗಿಲ್ಲೇ. ನೆಕ್ಸ್ಟ್ ಹುಲ್ಲು, ಹಾವು, ಹಕ್ಕಿ, ಹಂದಿ, ಹಸು. ಮತ್ತೆ ನಿಮ್ಗೆ ಯಾವುದು ಕಾಣ್ತಾ ಇದೆ ನೀವು ಬರಿಬಹುದು. ಹಕ್ಕಿ, ಹಕ್ಕಿ ಮೀನ್ಸ್ ಇಲ್ಲಿ ಹಕ್ಕಿ ಗಿಡದ ಮೇಲೆ ಹಕ್ಕಿ ಇದೆ, ಹುಲ್ಲಿದೆ, ಹಾವು ಇದೆ. ಓಕೆ. ಆಮೇಲೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳುತ್ತಾ ಥ್ಯಾಂಕ್ ಯು.